पूज्याय राघवेन्द्राय सत्यधर्मरताय च भजतं कल्पवृक्षाय ನಮತಂ ಕಾಮಧೇನುವೆ. ಪ್ರೀತಿಯ ಬಂಧುಗಳ ಎಲ್ಲರಿಗೂ ನಮಸ್ಕಾರ. ಈ ದಿನ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೂ ಗುರುವಿನ ಆಶೀರ್ವಾದ ಪಡೆಯುತ್ತಾ ಜೀವನವನ್ನು ಅಂದರೆ ಬದುಕುವ ದಾರಿಯನ್ನ ತಿಳಿದುಕೊಳ್ಳೋಣ ಬನ್ನಿ. ಮಂತ್ರಾಲಯದಲ್ಲಿ ಜಗತ್ ಪ್ರಸಿದ್ಧಿಯಾಗಿ ಗುರುಗಳು ಆಶೀರ್ವಾದ ಮಾಡುತ್ತಿದ್ದಾರೆ. ಈಗ ನಾವು ಹೇಳಲು ಹೊರಟಿರುವ ಸ್ಥಳ ಬೆಂಗಳೂರಿನ ಗುರುಗಳ ದೇವಸ್ಥಾನವಿದ್ದು ಇಲ್ಲಿ ಬರುವ ಭಕ್ತರಿಗೆ ಆಶೀರ್ವಾದ ಪಡೆಯುತ್ತಿದ್ದಾರೆ. ಈ ಪವಿತ್ರ ಸ್ಥಳ ಬೆಂಗಳೂರಿನ ವಡ್ಡರಹಳ್ಳಿಯಲ್ಲಿ ಪ್ರಸಿದ್ಧಗೊಂಡಿದೆ. ಎಲ್ಲಿದೆ ಅಂದರೆ ಬೆಂಗಳೂರು ಹಾಗೂ ಮಾಗಡಿ ರಸ್ತೆ ಮಾರ್ಗವಾಗಿದೆ. ಬಸ್ ಇಳಿಯುವ ಸ್ಥಳ ಕಡಬಗೆರೆ ಕ್ರಾಸ್. ಅಲ್ಲಿ ಇಳಿದಾಗ ಆಪೋಸಿಟ್ ನೈಸ್ ರೋಡ್ ಇದೆ. ಇಲ್ಲಿಂದ ದೇವಸ್ಥಾನಕ್ಕೆ ಬಸ್ ಕೂಡ ಇದೆ ಹಾಗೂ ಆಟೋ ಮೂಲಕ ಕಾಮಧೇನು ಕ್ಷೇತ್ರ ಅಥವಾ ರಾಘವೇಂದ್ರ ಮಠ ಅಥವಾ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಕರೆದುಕೊಂಡು ಹೋಗುತ್ತಾರೆ. ಬಸ್ ಸ್ಟಾಪ್ ನಿಂದ ದೇವಸ್ಥಾನಕ್ಕೆ 3-4 ಕಿಲೋಮೀಟರ್ ಇರಬಹುದು. ಈ ವಡ್ಡರಹಳ್ಳಿಯಲ್ಲಿ ಪ್ರಸಿದ್ಧ ಸ್ಥಳವಾಗಿ ಈ ಕ್ಷೇತ್ರ ಬೆಳೆಯುತ್ತಿದೆ. ಈ ದೇವಸ್ಥಾನದಲ್ಲಿ ವಿಶೇಷ ಅಂದರೆ ಇಲ್ಲಿಗೆ ಯಾರು ಕೂಡ ಪೂಜೆ ಸಾಮಾನು ತರುವುದಿಲ್ಲ. ಇಲ್ಲಿ ತಂದರೆ ತುಳಸಿ ಹೂವು ಮಾತ್ರ ತರುತ್ತಾರೆ. ಇಲ್ಲಿ ದೇವರಿಗೆ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ನಾವೇ ಪೂಜೆ ಮಾಡುತ್ತೇವೆ ಹೀಗೆ ಅನ್ನುತ್ತೀರಾ? ಇಲ್ಲಿ 30 ರೂಪಾಯಿಗೆ ತುಪ್ಪದ ದೀಪವನ್ನ ಕೊಡುತ್ತಾರೆ. ಒಂದು ತುಪ್ಪದ ದೀಪವನ್ನು ತೆಗೆದುಕೊಂಡರೆ ಒಬ್ಬರು ಅಥವಾ ಇಬ್ಬರು ಸೇರಿ ಪೂಜೆಯನ್ನ ಕೂಡ ಮಾಡಬಹುದು. ಅದರಿಂದ ಗುರುಗಳಿಗೆ ಆರತಿಯನ್ನ ಮಾಡುತ್ತೇವೆ. ದುಡ್ಡು ಇಲ್ಲದವರು ಗುರುಗಳ ದರ್ಶನವನ್ನ ಮಾಡಿ ಆಶೀರ್ವಾದವನ್ನು ಕೂಡ ಪಡೆಯುತ್ತಾರೆ. ಹಾಗೂ ಇಲ್ಲಿ ಪ್ರಸಾದವಾಗಿ ಊಟದ ವ್ಯವಸ್ಥೆ ಕೂಡ ಇದೆ. ಇಲ್ಲಿಗೆ ಬರುವ ಭಕ್ತರು ಪ್ರಸಾದಕ್ಕಾಗಿ ಏನು ಬೇಕಾದರೂ ದಾನ ಮಾಡಬಹುದು. ಅಂದರೆ ಅಕ್ಕಿ, ಬೇಳೆ, ತರಕಾರಿ ಹೀಗೆ ಒಂದು ಸ್ಥಳದಲ್ಲಿ ಇಡುತ್ತಾರೆ. ಹಾಗೂ ಇಲ್ಲಿ ದೇವರ ಪ್ರಸಾದವನ್ನು ಕೂಡ ಮಾರುತ್ತಾರೆ. ಅದನ್ನ ದುಡ್ಡು ಕೊಟ್ಟು ಕೂಡ ಪಡೆಯಬೇಕಾಗುತ್ತೆ. ಇಲ್ಲಿ ತೀರ್ಥ ಕೊಡುವುದಿಲ್ಲ, ಬದಲಾಗಿ ಮಂತ್ರಾಕ್ಷತೆಯನ್ನ ಕೊಡುತ್ತಾರೆ. ಅದನ್ನು ಭಕ್ತಿಯಿಂದ ಪಡೆದು ತಿನ್ನುತ್ತಾರೆ ಮತ್ತು ತಲೆಯ ಮೇಲೆ ಹಾಕಿಕೊಳ್ಳುತ್ತಾರೆ. ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನ ನೋಡುವುದಾದರೆ ಇವರು 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸುತ್ತಾರೆ. ಇವರ ತಂದೆ ತಿಮ್ಮಣ್ಣ ಭಟ್ಟ, ತಾಯಿ ಗೋಪಿಕಾಂಬ, ಹೆಂಡತಿಯ ಹೆಸರು ಸರಸ್ವತಿ, ಮಕ್ಕಳು ಬಂದು ಲಕ್ಷ್ಮೀನಾರಾಯಣ. ಹೀಗೆ ಎಲ್ಲರಂತೆ ಕೂಡ ಇವರು ಕೂಡ ಸಾಮಾನ್ಯವಾಗಿ ಒಂದು ಜೀವನವನ್ನ ನಡೆಸುತ್ತಿರುತ್ತಾರೆ. ಆಮೇಲೆ ನಡೆದಿದ್ದೇ ಒಂದು ಪವಾಡ. ಅದು ಏನು ಅನ್ನುತ್ತೀರಾ? ಹಿಂದೆ ಸುಧೀಂದ್ರ ತೀರ್ಥರು ಎಂಬುವರು ಇದ್ದರು. ಅವರು ವೇದಾಂತ ಸಾಮ್ರಾಜ್ಯಕ್ಕೆ ತಕ್ಕಂತ ಉತ್ತರಾಧಿಕಾರಿಯನ್ನ ಹುಡುಕುತ್ತಿರುವಾಗ ಅವರ ಕನಸಿನಲ್ಲಿ ಶ್ರೀ ಮೂಲರಾಮದೇವರೇ ಬಂದು ವೆಂಕಟನಾಥರನ್ನು ಶಿಷ್ಯರಾಗಿ ಸ್ವೀಕರಿಸುವಂತೆ ಸೂಚಿಸಿದರು. ಈ ವಿಷಯವನ್ನು ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಹೇಳಿದಾಗ ಅವರು ಹೆಂಡತಿ ಮಕ್ಕಳನ್ನು ನೆನೆದು ಅದಕ್ಕೆ ಒಪ್ಪಿರಲಿಲ್ಲ. ಆದರೆ ಸಾಕ್ಷಾತ್ ಸರಸ್ವತಿ ದೇವಿಯೇ ಬಂದು ಸನ್ಯಾಶ್ರಮವನ್ನು ಸ್ವೀಕರಿಸುವಂತೆ ಆಜ್ಞೆ ಇತ್ತಳು. ಇದರಿಂದ ಮನಸ್ಸನ್ನು ಬದಲಾಯಿಸಿದ ವೆಂಕಟನಾಥರು ಶ್ರೀ ಸುಧೀಂದ್ರ ತೀರ್ಥರು ಅನೇಕ ಜನ ವಿದ್ವಾಂಸರು ಹಾಗೂ ಆಚಾರ್ಯರ ಸಮ್ಮುಖದಲ್ಲಿ ಸುಧೀಂದ್ರ ತೀರ್ಥರು ಸನ್ಯಾಶ್ರಮವನ್ನು ನೀಡಿ ಶ್ರೀ ರಾಘವೇಂದ್ರ ತೀರ್ಥರೆಂಬ ಅದ್ಭುತವಾದ ಹೆಸರಿನಿಂದ ನಾಮಕರಣವನ್ನ ಮಾಡಿದರು. ಹಿಂದೆ ಇವರ ಹೆಸರು ವೆಂಕಟನಾಥ ಅಥವಾ ವೆಂಕಣ್ಣ ಭಟ್ಟ ಎಂದು ಕರೆಯುತ್ತಿದ್ದರು. ನಾಮಕರಣದ ನಂತರ ಅನೇಕ ಹೆಸರುಗಳು ಬಂದವು. ಏನೆಂದರೆ ಶ್ರೀ ಗುರುಗಳು, ರಾಘವೇಂದ್ರ ಸ್ವಾಮಿಗಳು, ರಾಯರು, ಮಂತ್ರಾಲಯ ಪ್ರಭುಗಳು, ಗುರು ಸಾರ್ವಭೌಮರು, ರಾಘವೇಂದ್ರ ತೀರ್ಥರು, ಸುಧಾ ಪರಿಮಳಾಚಾರ್ಯ, ವೇಣುಗೋಪಾಲ, ಗುರುರಾಜರು ಹೀಗೆ ಭಕ್ತರು ಅನೇಕ ಹೆಸರುಗಳಿಂದ ಪ್ರೀತಿಯಿಂದ ಕರೆಯುತ್ತಾರೆ. ಇನ್ನು ಗುರುಗಳ ವಿದ್ಯಾಭ್ಯಾಸ ಅಥವಾ ಶಿಕ್ಷಣ ಹೇಗಿತ್ತು ಅಂದರೆ ಆಗಿನ ಕಾಲದಲ್ಲಿ ಸ್ಕೂಲ್ ಕೂಡ ಇರಲಿಲ್ಲ ಅನಿಸುತ್ತೆ. ಕೇವಲ ಗುರುಗಳ ಬಳಿ ಹೋಗಿ ವಿದ್ಯಾಭ್ಯಾಸವನ್ನ
ಕಲಿಯಬೇಕಾಗಿತ್ತು. ಹಾಗೆಯೇ ಕೂಡ ಗುರುಗಳು ಒಬ್ಬ ಗುರುವನ್ನು ಕೂಡ ಹುಡುಕಿಕೊಂಡು ಹೋಗ್ತಾರೆ. ಆ ಗುರುಗಳು ಕುಂಭಕೋಣಂನಲ್ಲಿ ಶ್ರೀ ಸುಧೀಂದ್ರ ತೀರ್ಥರ ಬಳಿ ವೇದ ಅಧ್ಯಯನ ಮಾಡಿದರು. ಆದ್ದರಿಂದ ಇವರನ್ನು ಗುರು ಎಂದು ಕೂಡ ಕರೆಯಬಹುದು. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಕ್ಷತೆಯಿಂದ ಅನೇಕ ಪವಾಡಗಳು ನಡೆದಿವೆ. ಅಂದರೆ ದೇವ, ಭೂತ, ಪಿಶಾಚಿ ಹೀಗೆ ದುಷ್ಟಶಕ್ತಿಗಳನ್ನ ನಾಶ ಮಾಡಿದ ಕಥೆಗಳು ಇವೆ. ಒಂದೊಂದು ಕತೆ ಒಂದೊಂದು ಸಾರವನ್ನ ಕೂಡ ಹೇಳುತ್ತವೆ. ರಾಘವೇಂದ್ರ ಸ್ವಾಮಿಗಳು ಅನೇಕ ಪವಾಡಗಳನ್ನ ಕೂಡ ಮಾಡಿದ್ದಾರೆ. ಆ ಪವಾಡಗಳಲ್ಲಿ ಒಂದು ಪವಾಡವನ್ನ ಹೇಳುತ್ತೇನೆ ಕೇಳಿ. ರಾಘವೇಂದ್ರ ಸ್ವಾಮಿಗಳಿಗೆ ಸನ್ಯಾಸ ದೀಕ್ಷೆಯನ್ನು ಕೂಡ ನೀಡುವಾಗ ಹೆಂಡತಿ ತುಂಬಾ ಮನನೊಂದು ಕೂಡ ಹೆಂಡತಿ ಬಾವಿಗೆ ಬಿದ್ದು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ಳುತ್ತಾರೆ. ಅವರು ಪಿಶಾಚಿಯಾಗಿ ಕೂಡ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮುಂದೆ ಬಂದು ನಿಂತಾಗ ಅದನ್ನು ನೋಡಿ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಹೆಂಡತಿಗೆ ಕೂಡ ಪಿಶಾಚಿ ಜನ್ಮದಿಂದ ಮೋಕ್ಷವನ್ನು ಕೂಡ ನೀಡುತ್ತಾರೆ. ಹೀಗೆ ಪಿಶಾಚಿಯ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತಾರೆ. ಹಾಗೆ ಗುರುಗಳು ವಿದ್ಯಾಭ್ಯಾಸವನ್ನು ಮಾಡಿದ್ದರಿಂದ ಅನೇಕ ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೂಡ ನೀಡುತ್ತಿರುತ್ತಾರೆ. ಅದರಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ತನ್ನ ಕಷ್ಟವನ್ನು ಕೂಡ ಹೇಳಿಕೊಳ್ಳುತ್ತಾನೆ. ಗುರುಗಳ ಬಳಿ ಏನಾದರೂ ಕೂಡ ದಾನವನ್ನು ಕೂಡ ಕೇಳುತ್ತಾನೆ. ಆಗ ಗುರುಗಳು ನನ್ನ ಬಳಿ ಕೊಡಲು ಏನೂ ಇಲ್ಲವಲ್ಲ ಎಂದು ಕೂಡ ಶಿಷ್ಯರಿಗೆ ಹೇಳುತ್ತಾರೆ. ಆದರೆ ಶಿಷ್ಯನು ನೀವು ಏನಾದರೂ ಕೊಡಿ, ನನಗೆ ಅದೇ ಮಹಾಪ್ರಸಾದವೆಂದು ಕೂಡ ಕೇಳಿಕೊಳ್ಳುತ್ತಾನೆ. ಆಗ ಗುರುಗಳು ಏನು ಕೊಡಬೇಕೆಂದು ಗುರುಗಳಿಗೆ ಕೂಡ ತಿಳಿಯದೆ ಆ ಶಿಷ್ಯ ಹೇಳುತ್ತಾನೆ, ಗುರುಗಳೇ ನೀವು ಮಂತ್ರಾಕ್ಷತೆಯನ್ನ ಕೊಡಿ, ನನಗೆ ಅದೇ ಮಹಾಪ್ರಸಾದವೆಂದು ಸ್ವೀಕರಿಸುತ್ತಾನೆ. ಆಗ ಗುರುಗಳು ಒಂದು ಇಡೀ ಮಂತ್ರಾಕ್ಷತೆಯನ್ನ ಅವನಿಗೆ ಕೊಡುತ್ತಾರೆ. ಅವನು ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಮನೆಗೆ ಹೋಗುತ್ತಾನೆ. ಆಗ ಮನೆಗೆ ಹೋಗುವಾಗ ಕತ್ತಲಾದ ಸಮಯದಲ್ಲಿ ಎಲ್ಲಾದರೂ ಉಳಿದುಕೊಳ್ಳಬೇಕಾಗಿರುತ್ತದೆ. ಆಗ ಯಾವುದೋ ಒಂದು ಮನೆಯಲ್ಲಿ ಅವರ ಅಪ್ಪಣೆಯನ್ನ ಪಡೆದು ಈಚೆಯ ಕಡೆ ಜಗಲಿ ಅನ್ನುತ್ತಾರೆ, ಅದರ ಮೇಲೆ ಮಲಗಿರುತ್ತಾನೆ. ಆ ಮನೆಯಲ್ಲಿ ಕೂಡ ಹೆಂಡತಿಗೆ ಡೆಲಿವರಿ ಟೈಮ್ ಕೂಡ ಬಂದಿರುತ್ತೆ. ಆ ಡೆಲಿವರಿ ಟೈಮಲ್ಲಿ ಒಂದು ಪಿಶಾಚಿ ಬಂದು ಕೂಡ ಆ ಮಗುವನ್ನು ತಿನ್ನಲು ಸಾಯಿಸಲು ಕೂಡ ಬಂದಿರುತ್ತದೆ. ಆಗ ಆ ಪಿಶಾಚಿ ಈಚೆ ಮಲಗಿದ್ದ ಬಾಲಕನ ಕೈಯಲ್ಲಿ ಮಂತ್ರಾಕ್ಷತೆ ಇದ್ದರಿಂದ ಅದು ಬೆಂಕಿಯಂತೆ ಕೂಡ ಕಾಣಿಸುತ್ತಿರುತ್ತದೆ. ಅದನ್ನು ದಾಟಿ ಆ ಪಿಶಾಚಿ ಒಳಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಆಗ ಆ ಬಾಲಕನನ್ನ ಇಬ್ಬರಿಸುತ್ತದೆ. ಆಗ ಆ ಬಾಲಕ ಗಾಬರಿಗೊಂಡು ಎದ್ದೇಳುತ್ತಾನೆ, ನೋಡುತ್ತಾನೆ. ಆ ಪಿಶಾಚಿಯನ್ನು ನೋಡಿ ಹೆದರಿಕೊಳ್ಳುತ್ತಾನೆ. ನಿನ್ನ ಕೈಯಲ್ಲಿರುವುದನ್ನ ಬಿಸಾಕು ಎಂದು ಆ ಪಿಶಾಚಿ ಹೇಳುತ್ತದೆ. ಆಗ ಆತನು ಕೂಡ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಆಗ ಭಯಗೊಂಡು ಆ ಮಂತ್ರಾಕ್ಷತೆಯನ್ನು ಆ ದುಷ್ಟಶಕ್ತಿಯ ಮೇಲೆ ಎಸೆದು ಬಿಡುತ್ತಾನೆ. ಆ ದುಷ್ಟಶಕ್ತಿಯು ಕೂಡ ಮಂತ್ರಾಕ್ಷತೆ ಬಿದ್ದರಿಂದ ಅದು ಬೆಂಕಿಯಾಗಿ ಉರಿದು ಅಲ್ಲಿ ಸುಟ್ಟು ಬೂದಿಯಾಗುತ್ತದೆ. ಅದನ್ನು ನೋಡಿದ ಮನೆಯವರು ಗಾಬರಿಗೊಳ್ಳುತ್ತಾರೆ. ಹೀಗೆ ದುಷ್ಟಶಕ್ತಿಯನ್ನ ದೂರ ಮಾಡುತ್ತಾರೆ. ಆಗ ಆ ಕಥೆಯಲ್ಲಿ ಕೂಡ ಅವರಿಗೆ ಮಗು ಕೂಡ ಆಗುತ್ತದೆ. ಆ ಹುಡುಗನಿಂದ ಆ ಮಗುವಿನ ಪ್ರಾಣ ಉಳಿಯಿತು ಎಂದು ಆ ಮನೆಯವರು ಕೂಡ ತಿಳಿದುಕೊಳ್ಳುತ್ತಾರೆ. ಆದರೆ ಅದರ ಶಕ್ತಿಯ ಪ್ರಭಾವ ಆ ಮಂತ್ರಾಕ್ಷತೆಯಲ್ಲಿ ಕೂಡ ಇರುತ್ತದೆ. ಹೀಗೆ ಗುರುಗಳು ಅನೇಕ ಪವಾಡಗಳನ್ನ ಕೂಡ ಮಾಡಿದ್ದಾರೆ. ಒಂದೊಂದು ಕಥೆಗಳು ಒಂದೊಂದು ಪವಾಡವನ್ನ ಸೃಷ್ಟಿ ಮಾಡುತ್ತವೆ. ಹೀಗೆ ರಾಘವೇಂದ್ರ ಸ್ವಾಮಿಗಳು ಅನೇಕ ಪವಾಡಗಳನ್ನ ಕೂಡ ಮಾಡಿದ್ದಾರೆ. ಈ ವಡ್ಡಾರಹಳ್ಳಿಯಲ್ಲಿ ಕೂಡ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಆಶೀರ್ವಾದ ಮಾಡುತ್ತಿದ್ದಾರೆ. ಇಲ್ಲಿ ಪ್ರತಿನಿತ್ಯ ನೂರಾರು ಜನ ಭಕ್ತರುಗಳು ಕೂಡ ಬರುತ್ತಾರೆ. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆಯುತ್ತಾರೆ. ಇಲ್ಲಿ ಗುರುವಾರ ತುಂಬಾ ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರುತ್ತಾರೆ. ಹಾಗೂ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದ ಒಳಗೆ ಬಂಡೆಗಳಿಗೂ ಕೂಡ ಪೂಜೆಯನ್ನ ಕೂಡ ಮಾಡುತ್ತಾರೆ. ಇಲ್ಲಿ ಭಕ್ತರು ಒಂದೊಂದು ರೀತಿಯಲ್ಲಿ ಕೂಡ ಸ್ವಾಮಿಯ ಬಳಿ ಕಷ್ಟವನ್ನ ಹೇಳಿಕೊಂಡು ಹರಕೆಯನ್ನ ತೀರಿಸುತ್ತಾರೆ. ಪ್ರೀತಿಯ ಬಂಧುಗಳೇ, ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ಒಮ್ಮೆ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನೋಡುತ್ತಿದ್ದರೆ ಅವರು ನಮಗೆ ನಿಜವಾಗಲೂ ಎದ್ದು ಬಂದು ಆಶೀರ್ವಾದ ಮಾಡುತ್ತಿದ್ದಾರೆ ಅನ್ನುವ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಆಶೀರ್ವಾದವನ್ನ ಮಾಡುತ್ತಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.